ಸ್ಯಾಂಡಲ್ವುಡ್ನಿಂದ ಗಾಯಕ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ನಿರ್ಧಾರವನ್ನ ಸಚಿವ ಶಿವರಾಜ್ ತಂಗಡಗಿ ಸ್ವಾಗತಿಸಿದ್ದಾರೆ. ನಾಡದ್ರೋಹದ ಕಾನೂನು ತರಲು ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡೋರಿಗೆ ಶಿಕ್ಷೆ ಆಗಬೇಕು. ದೇಶದ್ರೋಹ ಮಾದರಿಯಲ್ಲೇ ನಾಡದ್ರೋಹ ಕಾನೂನನ್ನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಜೊತೆಗೆ ಚರ್ಚಿಸಿ ಕಠಿಣ ಕಾನೂನನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯಕ ಸೋನು ನಿಗಮ್ಗೆ ಕನ್ನಡ ಹಾಡು ಹಾಡಿ ಅಂದಿದ್ದಕ್ಕೆ ಪೆಹಲ್ಗಾಮ್ನಲ್ಲಿ ಇದೇ ಕಾರಣಕ್ಕಾಗಿ ಘಟನೆ ನಡೆಯಿತು ಅಂತೇಳಿ ಭಯೋತ್ಪಾದಕ ಘಟನೆಗೆ ಕನ್ನಡ ಹಾಡನ್ನು ಕೇಳಿದ್ದನ್ನು ಹೋಲಿಸಿದ್ದಕ್ಕೆ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರನ್ನು ಕನ್ನಡ ಚಿತ್ರರಂಗದಿಂದಲೇ ಬ್ಯಾನ್ ಮಾಡಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಅವ್ರ ವಿರುದ್ಧ FIR ಕೂಡ ದಾಖಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕನ್ನಡ ಆ್ಯಂಡ್ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಸರ್, ಸೋನು ನಿಗಮ್ ಅವರ ಈ ವರ್ತನೆ, ಕನ್ನಡ ಹಾಡಿ ಎಂದಿದ್ದಕ್ಕೆ ಅವರು ಇದೇ ಕಾರಣಕ್ಕಾಗಿ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಆಯಿತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರ ಹೇಳಿಕೆ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ನಾನು ಅವರ ಹೇಳಿಕೆಯನ್ನು ಖಂಡಿಸ್ತೀನಿ. ಅವರು ಇಲ್ಲಿ ಬರೋದು ದುಡ್ಡು ಸಂಪಾದನೆ ಮಾಡಲಿಕ್ಕೆ, ಹಾಡಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಬಂದು ಕನ್ನಡದ ಹಣವನ್ನು ತಿಂದು ಕನ್ನಡದ ಋಣದೊಳಗಿದ್ದು ಕನ್ನಡದ ಬಗ್ಗೆ ಈ ರೀತಿ ಮಾತಾಡಿದರೆ ಸಹಿಸ್ಕೊಳಕ್ಕಾಗಲ್ಲ. ಕನ್ನಡದ ವಿಚಾರದೊಳಗೆ, ಕನ್ನಡ ಸ್ವಾಭಿಮಾನದ ವಿಚಾರಕ್ಕೆ ಯಾರಾದರೂ ಬಂದು ಈ ರೀತಿ ಹೇಳಿಕೆಯನ್ನು ಕೊಡೋದನ್ನಾಗಲಿ, ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವು ಕನ್ನಡಿಗರು ಯಾರೂ ಸಹಿಸ್ಕೊಳಕ್ಕಾಗಲ್ಲ. ನಾನು ಇವತ್ತು ಬೆಳಗ್ಗೆ ಮಾಧ್ಯಮದೊಳಗೆ ನೋಡ್ತಾ ಇದ್ದೆ, ಕನ್ನಡ ಚಲನಚಿತ್ರ ಮಂಡಳಿಯವರು ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಕನ್ನಡ ಹಾಡನ್ನು ಆಡಿಸ್ಬಾರ್ದು ಅಂತ ನಿರ್ಧಾರ ತೊಗೊಂಡು ನಿಜವಾಗ್ಲೂ ನಾನು ಸ್ವಾಗತ ಮಾಡ್ತೀನಿ. ಕನ್ನಡ ಚಲನಚಿತ್ರ ಮಂಡಳಿಯವರಿಗೆ ಅಭಿನಂದನೆ ಹೇಳ್ತೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಈ ರೀತಿ ಕನ್ನಡದ ಬಗ್ಗೆ ಯಾರಾದರೂ ಹಗುರವಾಗಿ ಮಾತಾಡಿದರೆ ಕರ್ನಾಟಕದವರು, ಕನ್ನಡಿಗರು ಸಹಿಸ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. FIR ಮಾಡಿ ಚಲೋ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು. ಯಾರು ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡ್ತಾರೋ ಅವರಿಗೆ ಶಿಕ್ಷಣ ಆಗಬೇಕು. ವಾಣಿಜ್ಯ ಮಂಡಳಿ ಹೇಳ್ತಾ ಇದೆ ಅವರನ್ನು ಯಾವುದೇ ಸಿನಿಮಾದಲ್ಲಿ ಹಾಡಿಸಲ್ಲ ಮತ್ತು ಮ್ಯೂಸಿಕಲ್ ನೈಟ್ಸ್ಗೆ ಅವ್ರನ್ನ ಕರೆಸಬಾರ್ದು ಅನ್ನೋದು. ಆದರೆ ಕನ್ನಡ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಕಂಪ್ಲೀಟಾಗಿ ಅವ್ರನ್ನ ಕನ್ನಡ ಚಿತ್ರರಂಗದಲ್ಲೇ ಬ್ಯಾನ್ ಮಾಡಿ ಅನ್ನುವಂಥದ್ದು, ಬ್ಯಾನ್ ಮಾಡುವಂಥ ನಿರ್ಧಾರದ ಮಾಡೋದು ಅಷ್ಟೇ ಅಲ್ಲ, ಜೀವನ ಪೂರ್ತಿ ಕನ್ನಡ ಹಾಡನ್ನು ಆಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬಾರ್ದು. ಇಲ್ಲಿ ಬರೋಂಥ ಅವಶ್ಯಕತೆಯೂ ಇಲ್ಲ. ಅವರು ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ರೆ ಅವ್ರನ್ನೇ ಕರೆಸ್ಬೇಕು. ಯಾವ ಸಂಗೀತ ಸಂಜೆಯೊಳಗೂ ಇಲ್ಲ. ಅಕಸ್ಮಾತ್ ಅಲ್ಲಿ ಕರೆಯಂಥದ್ದು ಯಾರಾದರೂ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸನೂ ಮಾಡ್ತೀವಿ. ಅದ್ರಾಗೇನು ಎರಡು ಮಾತನೇ ಇಲ್ಲ. ಸರಿ, ಅವರಿಗೆ ಆ ಹೇಳಿಕೆ ಕೊಟ್ಟಿದ್ದು ಬಗ್ಗೆ ಪಶ್ಚಾತ್ತಾಪನೇ ಇಲ್ಲ. ಕನ್ನಡ ಹಾಡು ಕೇಳಿದ್ದಕ್ಕೆ ರೌಡಿಗಳ ರೀತಿ ವರ್ತನೆ ಮಾಡಿದರು ಅನ್ನುವಂಥದ್ದನ್ನು ಸ್ಪಷ್ಟನೆ ಕೊಡ್ತಾರೆ. ನಾನು ಅದು ಹೇಳ್ತೀನಲ್ಲ, ಇವರೆಲ್ಲ ಕೆಲವೊಂದಿಷ್ಟು ಮಂದಿಗೆ ಏನಾಗಿದೆ ಅಂದರೆ, ಕನ್ನಡ ದುಡಿಲಿಕ್ಕೆ, ತಮಗೆ ಹಣ ಸಂಪಾದನೆ ಮಾಡಲಿಕ್ಕೆ ಕನ್ನಡ ಚಿತ್ರರಂಗ ಬೇಕು, ಕನ್ನಡದ ಭಾಷೆ ಬೇಕು. ಆದರೆ ಅದ್ರ ಬಗ್ಗೆ ಗೌರವ ಕೊಡೋದಿಲ್ಲ. ಇದಕ್ಕೆ ತಕ್ಕ ಶಿಕ್ಷೆ ಆಗದೆ ಕನ್ನಡ ಚಲನಚಿತ್ರ ಮಂಡಳಿಯವರು ಇದು ಒಳ್ಳೆಯ ನಿರ್ಧಾರ ಅಂತ ಅಂದ್ರೆ ಅಭಿನಂದನೆಗಳನ್ನು ಹೇಳ್ತೀನಿ. ಈ ದೇಶದ್ರೋಹದ ಕೇಸ್ಗಳೇನಿದೆ, ಅದೇ ರೀತಿ ನಾಡದ್ರೋಹದ ಒಂದು ಕಾನೂನು ಕೂಡ ತರಬೇಕು ಅನ್ನುವಂಥ ಒತ್ತಾಯ ಸರ್ಕಾರದ ಮೇಲೆ ಇದೆ. ಸೊ ಇಂಥ ಪ್ರಕರಣಗಳು ಹೆಚ್ಚು ಮರುಕಳಿಸ್ತಾ ಇರೋದ್ರಿಂದ ಸರ್ಕಾರ ಆ ಬಗ್ಗೆ ಚಿಂತನೆ ಮಾಡ್ತದೆ. ನಿಶ್ಚಿತವಾಗಲೂ ಇಂಥವು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ವಹಿಸೋಂಥ ಕೆಲಸನೂ ಮಾಡ್ತೀವಿ. ಮುಂದಿನ ನಿಮ್ಮ ಒಂದು ಮುಖ್ಯಮಂತ್ರಿಗಳ ಜೊತೆಗೆ ಇದ್ರ ವಿಚಾರವಾಗಿ ಚರ್ಚೆ ಮಾಡ್ತೀನಿ. ಇಂಥವ್ರು ಯಾರೋ ಹೇಳಿಕೆ ಕೊಟ್ಟರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಕೊಡುವಂಥ ಕಾನೂನನ್ನು ತರುವಂಥ ಪ್ರಯತ್ನದವ್ರು ಮಾಡ್ತಾಯಿದ್ದೀವಿ. ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರ ಮಾತು. ಕ್ಯಾಮ್ರಾಮನ್ ನವೀನ್ ಪೂಜಾರಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.